ಈ ದಿನ ನಾವು 9ನೇ ತರಗತಿಯ ಭಾಗ 2ರಲ್ಲಿ ಬರುವಂತಹ ಪಾಠ ಯಾವುದು? ಅಧಿಕಾರ. ಈ ಪಾಠವಾದ ಬಗ್ಗೆ ಇವತ್ತು ಈ ದಿನ ನಾವು ಗಮನಿಸೋಣ. ಲೇಖಕರು ಯಾರು ಅಂತ ಹೇಳಿದ್ರೆ ಗಿರೀಶ್ ಕಾರ್ನಾಡ್ ಅಲ್ವಾ? ಈ ಹೆಸರು ಕೇಳಿದ್ರ? ಎಲ್ಲಿ? ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಇವರು ಸಹ ಒಬ್ಬರಾಗಿದ್ರು ಅಲ್ವಾ? ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ? 8 ಅಲ್ವಾ? 8 ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಪಡ್ಕೊಂಡಿರುವಂತ ಕನ್ನಡಿಗರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಮೊದಲಿಗೆ ನಾವು ಅಧಿಕಾರ ಗದ್ಯ ಭಾಗದ ನಾಟಕ ಇದು ಅಲ್ವಾ? ಈ ನಾಟಕ ಭಾಗದ ಲೇಖಕರಾಗಿರುವಂತಹ ಗಿರೀಶ್ ಕಾರ್ನಾಡ್ ರವರ ಪರಿಚಯವನ್ನ ಈಗ ನಾವು ಮಾಡ್ಕೊಳ್ಳೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಯಾರಾದ್ರೂ ಒಬ್ರು ಎದ್ದು ಹೋದ್ರಿ? ಅನಿತಾ ಓದು. ಕೃತಿಕಾರರ ಪರಿಚಯ. ಪಾತ್ರರಾಗಿರುವ ಗಿರೀಶ್ ಕಾರ್ನಾಡರು 38 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ತುಘಲಕ್, ಹಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಡಾಡುತ್ತ ಆಯುಷ್ಯ ಇವರ ಆತ್ಮಕಥೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಧರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ. ಪ್ರಸ್ತುತ ಅಧಿಕಾರ ಪಡೆದ ಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಬಹು ಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಬಹುಭಾಷಾ ಬಲ್ಲಂತವ್ರು ಇವರಾಗಿದ್ರು. ಅಂದ್ರೆ ತುಂಬಾ ಭಾಷೆಗಳ ಜ್ಞಾನ ಅವರಿಗೆ ಇತ್ತು ಅಂತ, 4-6 ಭಾಷೆಗಳನ್ನ ಬಲ್ಲವರು ಆಗಿದ್ರು. ಆ ಹಿರಿಮೆಗೆ ಪಾತ್ರರಾಗಿದ್ದಂಥವ್ರು ಯಾರು? ಗಿರೀಶ್ ಕಾರ್ನಾಡ್ ಅವರು. ಇನ್ನು ಇವ್ರ ಕಾಲ ಎಷ್ಟು ಅಂತ ಹೇಳಿದ್ರೆ 1938ರಲ್ಲಿ ಜನಿಸ್ತಾರೆ. ಮೇ 19ರಂದು. ಎಲ್ಲಿ? ಸ್ಥಳ ಯಾವುದು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಮಾಥೇರಾನ ಅನ್ನೋ ಸ್ಥಳದಲ್ಲಿ 1938 ಮೇ 19ರಂದು ಜನಿಸಿದ್ರು. ಇನ್ನು ಇವರು ಬರೆದಿರುವಂತಹ ನಾಟಕಗಳು ಯಾವ್ಯಾವುದು ನಾಟಕಗಳು ಅಂತ ಹೇಳಿದ್ರೆ ಯಯಾತಿ, ತುಘಲಕ್, ಹಯವದನ, ಅಂಜು ಮಲ್ಲಿಗೆ. ಇವ್ರು ಬರೆದಿರುವಂತಹ ನಾಟಕಗಳು ಯಾವ್ಯಾವುದು ಅಂತ ಹೇಳಿದ್ರೆ ಯಯಾತಿ, ತುಘಲಕ್, ಹಯವದನ, ಅಂಜು ಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ. ಇವ್ರು ಬರೆದಿರುವಂತಹ ನಾಟಕಗಳು. ಇನ್ನು ಇವರ ಆತ್ಮಕಥೆ ಯಾವುದು ಅಂತ ಹೇಳಿದ್ರೆ ಆಡಾಡ್ತಾ ಆಯುಷ್ಯ ಅನ್ನೋದು ಇವರ ಆತ್ಮಕಥೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಧರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಇಷ್ಟು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ. ಇವರು ಕೆಲವೊಂದು ಹಳೆ ಚಲನಚಿತ್ರಗಳಲ್ಲೂ ಸಹ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ. ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಿಮಗೆ 9ನೇ ತರಗತಿ ಇಟ್ಟಿರುವಂತಹ ಈ ಅಧಿಕಾರ ಅನ್ನೋ ನಾಟಕವನ್ನ ಇವ್ರದೇ ನಾಟಕ ಆಗಿರುವಂತಹ ಯಾವುದದು ತಲೆದಂಡ ಅನ್ನೋ ಗ್ರಂಥದಿಂದ ನಾಟಕ ಭಾಗದಿಂದ ಎಷ್ಟನೇ ದೃಶ್ಯ?
ಮೂರನೇ ದೃಶ್ಯದಿಂದ ಆಯ್ದು ಸ್ವಲ್ಪ ಭಾಗವನ್ನು ನಿಮಗೆ ಇಟ್ಟಿರುವಂಥದ್ದು. ಇಷ್ಟು ಕೃತಿಕಾರರ ಪರಿಚಯ. ಅರ್ಥ ಆಯ್ತಾ? ಕಾಲ 1938 ಮೇ 19. ಆಯ್ತಾ? ಸ್ಥಳ ಮಹಾರಾಷ್ಟ್ರದ ಮಾಥೇರಾನ ಅನ್ನೋ ಸ್ಥಳದಲ್ಲಿ ಜನಿಸಿದ್ರು. ಕೃತಿಗಳು ನಾಟಕದಲ್ಲಿ ಒಂದೆರಡು, ನಿಮ್ಗೆ ಯಾವ ನೆನಪಿ ಬರುತ್ತೋ ಒಂದು 3 ರಿಂದ 4 ಕೃತಿಗಳನ್ನು ನೀವು ಬರೀಬೇಕು. ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದ ನಾಟಕಗಳು ಅಂತನಾದ್ರೂ ಬರೀಬಹುದು. ಇನ್ನು ಪ್ರಶಸ್ತಿಗಳು ಸುಮಾರು ಇದಾವೆ. ನಮಗೆ ಮೊದಲು ನೆನಪಿ ಬರುವಂತದ್ದು ಜ್ಞಾನಪೀಠ ಪ್ರಶಸ್ತಿ ಅಲ್ವಾ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಅಲ್ವಾ. ಇಷ್ಟೆಲ್ಲಾ ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿದ್ದಾರೆ. 3 ಅಂಕಕ್ಕೆ ನೀವು ಅದು ಸ್ಥಳ, ಕಾಲ, ಕೃತಿಗಳು, ಪ್ರಶಸ್ತಿಗಳನ್ನ ಹೆಸರಿಸಬೇಕು. ವಾಕ್ಯ ರೂಪದಲ್ಲಿ 10ನೇ ತರಗತಿಯಲ್ಲಿ ವಾಕ್ಯ ರೂಪದಲ್ಲಿನೇ ಕೇಳೋದು. ಅದು ಬಿಟ್ಟು ನೀವೇನ್ ಮಾಡ್ಬಿಡ್ತೀರಾ ಅಂದ್ರೆ ಕವಿ, ಕಾಲ, ಸ್ಥಳ ಅಂತ ಬರೀತೀರ. ಅದಕ್ಕೆ ಪೂರ್ಣ ಅಂಕಗಳು ಇರೋದಿಲ್ಲ. ವಾಕ್ಯ ರೂಪದಲ್ಲಿ ಇಲ್ಲಿ ಯಾವ ರೀತಿ ವಿವರಿಸಿದಾರೆ ನೋಡ್ರಿ ಪರಿಚಯವನ್ನ, ಅದೇ ರೀತಿನೇ ವಿವರಿಸಬೇಕು. ಇಷ್ಟು ಕೃತಿಕಾರರ ಪರಿಚಯ. ಇನ್ನು ಆಶಯ ಭಾವ ಇಲ್ಲ ಅಲ್ವಾ? ಪ್ರವೇಶ ಭಾಗ ಯಾರಾದ್ರೂ ಹೋಗ್ರಿ. ಸಾಮಾಜಿಕ ಬದಲಾವಣೆ ಮಾಡ ಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವವಿರಬಹುದು. ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ. ಆಗ ಸಮಾಜ ಸುಧಾರಕರ ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇದು ದುರಂತಗಳಿಗೆ ಕಾರಣವಾಗುತ್ತದೆ. 12ನೇ ಶತಮಾನದ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತವು ಕಾನಾಡರ ತಲೆದಂಡ ನಾಟಕದ ವಸ್ತು. ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಶ್ರೀಮಂತಿಕೆಯ ಬಸವಣ್ಣನಿದ್ದಾನೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆಯಿದ್ದಾನೆ. ಇವರ ನಡುವಿನ ಘರ್ಷಣೆಯ ಬೇಡಿಗೆ ಎಣ್ಣೆ ಸುರಿಸುತ್ತಾ ದೊರೆಯನ್ನು ಓಲೈಸುತ್ತಾ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ. ಇವರ ನಡುವಿನ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ. ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನು ನಾಟಕದ ಈ ಭಾಗದಲ್ಲಿ ಕಾಣುತ್ತೇವೆ. ಸಾಮಾಜಿಕ ಬದಲಾವಣೆ ಮಾಡಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಸಮಾಜವನ್ನ ಬದಲಾಯಿಸಬೇಕು ಅಲ್ವಾ? ಸಮಾಜದಲ್ಲಿರುವಂತಹ ಜಾತಿ ಪದ್ಧತಿ ಆಗಿರ್ಬೋದು ಅಲ್ವಾ, ಕೆಲವು ಮೂಢನಂಬಿಕೆಗಳು, ಅಂಧಕಾರಗಳು ಇವೆಲ್ಲ ಇರುತ್ತೆ ಸಮಾಜದಲ್ಲೆಲ್ಲ. ಅವ್ರನ್ನ ಬದಲಾವಣೆ ಮಾಡಬೇಕು, ಅವ್ರನ್ನ ಜನರ ಮನಸ್ಸಿಂದ ಕಿತ್ತಾಕ್ಬೇಕು ಅಂತೇಳಿ ಕೆಲವೊಬ್ರು ಏನ್ ಮಾಡ್ತಿರ್ತಾರೆ, ಪ್ರಯತ್ನವನ್ನ ಪಡ್ತಿರ್ತಾರೆ. ಅವ್ರನ್ನ ಏನಂತ ಕರಿತೀವಿ? ಸಮಾಜ ಸುಧಾರಕರು ಅಂತ ಕರಿತೀವಿ. ಆಯ್ತಾ? ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಏನಾದ್ರೂ ಮಾಡಿ ಬದಲಾಯಿಸ್ಬೇಕು, ಈ ಸಮಾಜವನ್ನು ಏನಾದ್ರೂ ಮಾಡಿ ಬದಲಾವಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತಾರೆ. ಹೀಗೆ ಅನೇಕ ಬಗೆಯ ಅಂಥವ್ರು ಏನ್ ಮಾಡ್ಬೇಕಾಗುತ್ತೆ, ಕೆಲವರು ವಿರೋಧವನ್ನು ಕಟ್ಕೋಬೇಕಾಗುತ್ತೆ ಅಲ್ವಾ? ಸಮಾಜವನ್ನು ಬದಲಾವಣೆ ಮಾಡಕ್ಕೆ ಹೊರಟು ನಿಂತಂಥವ್ರು ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಸುಮಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ, ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಕೆಲವರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಕಟುವಾದ ಸಂಪ್ರದಾಯವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೋಗಿ ಇದೆಲ್ಲ ಏನೋ ಹಿಂದಿನ ಕಾಲದ್ದು ಹಳೆಯ ಪದ್ಧತಿ, ಇದನ್ನೆಲ್ಲ ಮಾಡಬಾರ್ದು ಅಲ್ವಾ, ಇದೆಲ್ಲ ಕಂದಾಚಾರ, ಇವನ್ನೇನಾದ್ರೂ ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ಅಂತವ್ರು ಸಮಾಜವನ್ನ ಬದಲಾವಣೆ ಮಾಡಕ್ ಹೊರಟಂತವ್ರು ಇಂಥವ್ರ ವಿರೋಧವನ್ನ ಕಟ್ಕೋಬೇಕಾಗುತ್ತೆ. ಆಯ್ತಾ? ಅವ್ರ ಸಂಪ್ರದಾಯವಾದಿಗಳು ಬಿಟ್ಕೊಡಲ್ಲ. ಅಯ್ಯೋ ನೀನ್ ಹೇಳ್ದಂಗೆ ನಾವು ಇದನ್ನೆಲ್ಲ ಪದ್ಧತಿಗಳನ್ನು ಬಿಟ್ಬಿಟ್ವಿ ಅಂದ್ರೆ ಆ ದೇವರು ನಮಗೆ ಶಾಪ ಕೊಟ್ಬಿಡ್ತಾನೆ, ನಿನ್ನಿಂದ ಕೆಲಸಗಳನ್ನೆಲ್ಲ ಮಾಡಬೇಡ ಅಂತೇಳಿ ಏನ್ ಮಾಡ್ತಾರೆ, ಅದನ್ನಿಗೆ ಎದುರಾಗಿ ನಿಲ್ತಾರೆ. ಹೀಗೆ ಪರಸ್ಪರ ವಿರೋಧಗಳು, ಸಂಘರ್ಷಗಳು ಶುರುವಾಗ್ತವೆ.
ಹೀಗೆ ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ. ಆಗ ಸಮಾಜ ಸುಧಾರಕರ, ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ನೋಡಿಲ್ಲಿ ಈ ದೇಶವನ್ನ ಆಳ್ವಿಕೆ ಮಾಡೋದಕ್ಕೆ ನಿಂತಿರುವಂತ ಜವಾಬ್ದಾರಿಯನ್ನು ಹೊತ್ತಿರುವಂತ ರಾಜ ಒಂದ್ ಕಡೆ ಅಲ್ವಾ, ಸಮಾಜವನ್ನ ಬದಲಾಯಿಸಬೇಕು ಅಂತೇಳಿ ರಾಜನ ಸಹಕಾರ ಕೋರಿಕೊಂಡು ಬಂದಿರುವಂತಹ ಸಮಾಜ ಸುಧಾರಕರು ಒಂದ್ ಕಡೆ, ಸಂಪ್ರದಾಯವಾದಿಗಳು ಒಂದ್ ಕಡೆ ಅಲ್ವಾ. ಇವ್ರ ಮೂವರ ನಡುವೆ ಏನಾಗುತ್ತೆ, ಘರ್ಷಣೆ ಶುರುವಾಗುತ್ತೆ. ಹೀಗೆ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇದು ದುರಂತಗಳಿಗೆ ಕಾರಣವಾಗುತ್ತೆ. ಮುಂದೆ ಏನಾದ್ರೂ ಅನಾಹುತಗಳು, ಅವಘಡಗಳು ನಡೆಯಬಹುದು. 12ನೇ ಶತಮಾನದ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತವು ಕಾರ್ನಾಡರ ತಲೆದಂಡ ನಾಟಕದ ವಸ್ತು. ಇಲ್ಲಿ ಬಂದಿರುವಂತ ಒಂದು ಕಥಾವಸ್ತು ಏನಪ್ಪಾ ಅಂತ ಹೇಳಿದ್ರೆ, 12ನೇ ಶತಮಾನದಲ್ಲಿ ನಡೆದು ಹೋಗಿರುವಂತಹ ಒಂದು ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಗಿರೀಶ್ ಕಾರ್ನಾಡರವರು ಏನ್ ಮಾಡಿದ್ರು, ತಲೆದಂಡದ ನಾಟಕವನ್ನ ಬರೆದರು. ಅದರಲ್ಲಿನ ಒಂದು ಸಣ್ಣ ಭಾಗವನ್ನು ನಿಮಗೆ ಇಟ್ಟಿರುವಂತದ್ದು ತಲೆದಂಡ ನಾಟಕದ ಒಂದು ಕಥಾವಸ್ತು ಇಲ್ಲಿ ಇರೋದು. ಇದು 12ನೇ ಶತಮಾನದಲ್ಲಿ ಆಗಿರುವಂತಹ ಘಟನೆ. ವಚನಕಾರರು ಹೇಳಿದ್ರು ಆ ಸಮಯದಲ್ಲಿ ಆಗಿರುವಂತಹ ಘಟನೆ ಇದಾಗಿತ್ತು. ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಏನ್ ನೋಡ್ತೀವಪ್ಪ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತಿಕೆ ಬಸವಣ್ಣನಿದ್ದಾನೆ. ಬಸವಣ್ಣ 12ನೇ ಶತಮಾನದ ಕಾಯಕ ಯೋಗಿ ಅಂತ ಏನ್ ಕರೀತೀವಲ್ವಾ, ಯಾರನ್ನ, ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಇದ್ರು ಅಲ್ವಾ. ಅವ್ರದ್ದು ಏನು, ಬಸವಣ್ಣನವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದ್ ಕಡೆ ರಾಜನ ಲೋಪದೋಷಗಳನ್ನ ತೋರಿಸೋದು. ರಾಜ ಎಲ್ಲಾದ್ರೂ ಸಮಾಜವಾಗಿ ಎಡುವ ಸಹಜ ತಾನೇ, ಎಲ್ಲರೂ ತಪ್ಪುಗಳು ಮಾಡೋದು ಸಹಜ. ಆ ತಪ್ಪುಗಳನ್ನ ಆ ಕ್ಷಣಕ್ಕೇನೆ ರಾಜನಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇರುವಂತಹ ಬಸವಣ್ಣ ಒಂದು ಕಡೆ, ಬಸವಣ್ಣನಿದ್ದಾನೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆ ಇದ್ದಾನೆ. ಸಂಪ್ರದಾಯವಾದಿಗಳ ಮಧ್ಯೆ ಈ ಕಡೆ ಬಸವಣ್ಣನನ್ನು ಎದುರು ಹಾಕೊಳ್ಳಾಗಿಲ್ಲ, ಈ ಕಡೆ ಸಂಪ್ರದಾಯವಾದಿಗಳನ್ನು ಸಹ ಎದುರು ಹಾಕೊಳ್ಳಾಗಿಲ್ಲ. ಆ ರೀತಿ ತನ್ನ ಅಧಿಕಾರವನ್ನು ಉಳಿಸ್ಕೋಬೇಕು ಅನ್ನೋ ಸಂಕಲ್ಪದಲ್ಲಿರುವಂತಹ ದೊರೆ ಒಂದು ಕಡೆ ಇದ್ದಾನೆ. ಇವರ ನಡುವಿನ ಘರ್ಷಣೆಯ ಬೆಂಕಿಗೆ ಎಣ್ಣೆ ಸುರಿಸುತ್ತಾ ದೊರೆಯನ್ನು ಓಲೈಸುತ್ತಾ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ. ಈ ನಾಟಕ ಭಾಗದಲ್ಲಿ ಎಷ್ಟು ಜನ ಪ್ರಮುಖ ಪಾತ್ರಗಳು ಬರ್ತವೆ. ಒಂದು ದೊರೆ, ಇನ್ನೊಂದು ಬಸವಣ್ಣ, ಮತ್ತೆ ಮಂಚಣ್ಣ. ಇಷ್ಟು ಮುಖ್ಯ ಪಾತ್ರಗಳು ಇದರಲ್ಲಿ ಬರ್ತವೆ. ಇವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಈ ಕಡೆ ಬಸವಣ್ಣನಿಗೂ ಮತ್ತೆ ದೊರೆಗೂ ಏನ್ ಮಾಡೋದು, ಘರ್ಷಣೆಯನ್ನ ತಂದಿಡೋದು. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನಂತ, ಬೆಂಕಿಗೆ ಎಣ್ಣೆ ಸುರಿಸುತ್ತಾ, ಏನಂತ, ಬೆಂಕಿಗೆ ಎಣ್ಣೆ ಸುರಿಸುತ್ತಾ ದೊರೆಯನ್ನು ಓಲೈಸುತ್ತಾ ಬದುಕುವ ಮಧ್ಯವರ್ತಿಯಾಗಿರುವಂತ ಮಂಚಣ್ಣ ಒಂದು ಕಡೆ ಇದ್ದಾನೆ. ಇವರ ನಡುವಿನ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ. ಮೂರು ವರ್ಗದ ನಡುವಿನ ತಾಕಲಾಟಗಳು ಹೇಳ್ತವೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ, ಆಳ್ವಿಕೆ ಮಾಡೋದು ಸಹ ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಸೇವೆ. ಆಳ್ವಿಕೆ ಮಾಡೋದು, ಪ್ರಜೆಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಅಲ್ವಾ, ಒಳ್ಳೆ ಆಡಳಿತವನ್ನು ನೀಡೋದು ಸಹ ಒಂದು ಕಾಯಕನೇ ಆಗಿರುತ್ತೆ ಅನ್ನೋದು ಸಹ ಇದರಲ್ಲಿ ಗೊತ್ತಾಗುತ್ತೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಸಹ ಇಲ್ಲಿದೆ. ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನು ನಾಟಕದ ಈ ಭಾಗದಲ್ಲಿ ಕಾಣುತ್ತೇವೆ. ಉತ್ತರ ಕರ್ನಾಟಕ ಭಾಗದ ಭಾಷೆ ಶೈಲಿ ಈಗ ಈ ನಾಟಕದಲ್ಲಿ ಇದೆ. ಗಿರೀಶ್ ಕಾರ್ನಾಡ್ರವರು ಆ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಯ್ತಾ, ಅದನ್ನ ಈಗ ನಾವು ಗಮನಿಸೋಣ. ನಾಟಕ ಭಾಗ ಅರ್ಥ ಆಯ್ತಾ. ಈಗ ಮುಂದುವರೆದಂತೆ ನಾಟಕ ಭಾಗವನ್ನ ಓದ್ಬೋದು. ಯಾರು ಓದ್ತೀರಾ? ಸಾನಿಯಾ.
ಕೇಳಿದರೆ ಹೌದಾ? ನಿನ್ನ ಮನೆಗೆ ಕಳಿಸ್ಕೋತಿ ಅಂತ ಕೂಡವೇ ಸಾಕು ಅಷ್ಟಕ್ಕಿಲ್ಲಿ. ಇಲ್ಲಿ ನಾವು ಪ್ರವೇಶ ಭಾಗದಲ್ಲಿ ನೋಡಿದ್ವಿ, ರಾಜ್ಯಾಡಳಿತ ಮಾಡೋ ಸಂದರ್ಭದಲ್ಲಿ, ಸಮಾಜ ಬದಲಾವಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಮಧ್ಯವರ್ತಿಗಳಿಂದ ಹೆಂಗೆ ಹಾಳಾಗುತ್ತೆ ಅಂತ. ಇದಕ್ಕೊಂದು ರಾಮಾಯಣದೊಂದು ಪ್ರಸಂಗ ಇದೆ. ಏನು ಅಂತಂದ್ರೆ, ದಶರಥನಿಗೆ 3 ಜನ ಪತ್ನಿಯರು ಅಲ್ವಾ? ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಅಂತ 3 ಜನ ಪತ್ನಿಯರು ಇರ್ತಾರೆ. ಕೌಸಲ್ಯ ಮಗ ಯಾರು? ರಾಮ. ಸುಮಿತ್ರೆಯ ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ ಅಲ್ವಾ? ಕೈಕೇಯಿಯ ಮಗ ಯಾರು? ಭರತ. ಇಲ್ಲಿ 3 ಜನ ತಾಯಿಯಂದ್ರೂ ಸಹ ಅಷ್ಟೇ ಸಮಾನವಾದ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಯಾರಿಗೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಮಕ್ಕಳಿಗೂ ಸಹ ಯಾವುದೇ ಭೇದ ಭಾವ ಇಲ್ಲದೆ ಪ್ರೀತಿಯನ್ನ ಕೊಡ್ತಾ ಇದ್ರು. ಆದ್ರೆ ವಯಸ್ಸಾಯ್ತು ಆಯ್ತು. ಈಗ ದಶರಥನಿಗೆ ವಯಸ್ಸಾಗಿದೆ ಅಲ್ವಾ? ಈಗ ರಾಜ್ಯಭಾರವನ್ನ ನೋಡ್ಕೊಳ್ಳುವಷ್ಟು ಸಾಮರ್ಥ್ಯ ಆತನಲ್ಲಿಲ್ಲ. ಈಗ ಏನ್ ಮಾಡ್ಬೇಕು ದಶರಥ ಮಹಾರಾಜ? ಏನ್ ಮಾಡ್ಬೇಕು? ತನ್ನ ಮಗನಿಗೆ ಏನ್ ಮಾಡ್ಬೇಕಾಗಿದೆ? ಈಗ ಪಟ್ಟವನ್ನ ಕಟ್ಬೇಕು ತಾನೆ. ತನ್ನ ಕೈಯಿಂದ ಆಗಲ್ಲ ಅಂದಾಗ ಅಧಿಕಾರ ಯಾರಿಗೆ ವಹಿಸ್ಕೊಡ್ಬೇಕು? ತನ್ನ ಮಕ್ಕಳಿಗೆ ವಹಿಸ್ಕೊಡ್ಬೇಕಾ? ಅದ್ರಲ್ಲಿ ಯಾರು? ಹಿರಿ ಮಗನಿಗೆ ಕೊಡ್ಬೇಕು ಅಲ್ವಾ? ಹಿರಿ ಮಗ ಯಾರಿಲ್ಲಿ? ರಾಮ. ಈಗ ರಾಮನಿಗೆ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳಿ ಊರಲ್ಲೆಲ್ಲ ಸಾರಿಸ್ತಾನೆ. ಇಡೀ ರಾಜಧಾನಿನೇ ತುಂಬಾ ಖುಷಿ ಪಡುತ್ತೆ. ಇನ್ ಮುಂದೆ ರಾಜ ಅಂತಂದ್ರೆ ಯಾರು? ರಾಮ ಅಂದ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರೂ ಸಡಗರ ಸಂಭ್ರಮದಿಂದ ಪಟ್ಟಾಭಿಷೇಕಕ್ಕೆ ತಯಾರಿ ಮಾಡ್ತಾರೆ ಊರವರೆಲ್ಲ. ಆಯ್ತಾ? ಅರಮನೆಯಲ್ಲೂ ಸಹ ಸಡಗರ ಸಂಭ್ರಮ ಎಲ್ಲ. ಅವ್ರ 3 ಜನ ತಾಯಿಯನ್ನು ಸಹ ಖುಷಿ ಪಡ್ತಾರೆ. ಕೈಕೇಯಿಗೂ ಸಂತೋಷ ಆಗುತ್ತೆ. ಸುಮಿತ್ರೆ, ಕೌಸಲ್ಯ ಎಲ್ಲರೂ ಖುಷಿಯಿಂದ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡೋದನ್ನ ಎಲ್ಲರೂ ಸ್ವೀಕರಿಸ್ತಾರೆ. ಆದ್ರೆ ಇಲ್ಲೊಂದು ಅಚಾತುರ್ಯ ನಡೆಯುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ, ಆ ಕೈಕೇಯಿಯ ಅವಳು ಸಾಕಿರೋಂಥವಳು ಒಬ್ರು ಮಂತರೆ ಅಂತ ದಾಸಿ ಇರ್ತಾಳೆ. ಯಾರಿಗೆ? ಕೈಕೇಯಿ. ಅವಳು ತನ್ನ ತವ್ರ ಮನೆಯಿಂದ ಅವನ ಜೊತೆಯಲ್ಲೇ ಕರ್ಕೊಂಡು ಬಂದಿರ್ತಾಳೆ ಅಯೋಧ್ಯೆಗೆ. ಅವಳು ಕೈಕೇಯಿ ಹತ್ರ ಇರ್ತಾಳೆ. ಆಯ್ತಾ? ಅವಳು ಏನ್ ಮಾಡ್ಬಿಟ್ಲು, ಬಂದು ಇಡೀ ಊರಲ್ಲೆಲ್ಲ ಸಡಗರ ಸಂಭ್ರಮ ನೋಡಿದ್ಲು. ಏನಿರ್ಬೋದು ಇದು, ಯಾಕೋ ಇಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ ನೋಡ್ತಾ ನೋಡ್ತಾ ಕೈಕೇಯಿ ಹತ್ರ ಹೋದ್ಲು. ಯಾಕೆ ಇಷ್ಟೊಂದು ಮನೆಯಲ್ಲಿ ಅರಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಇದೆಯಲ್ಲ ಅಂತ ಕೇಳಿದಾಗ ಕೈಕೇಯಿ ಖುಷಿಯಿಂದ ಹೇಳ್ತಾಳೆ. ಏನಂತ? ರಾಮನಿಗೆ ಪಟ್ಟಾಭಿಷೇಕ ಇದೆ, ಅದಕ್ಕೆ ಎಲ್ಲಾ ಕಡೆನೂ ಹಬ್ಬದ ವಾತಾವರಣ ಇದೆ ಅಂತ ಖುಷಿಯಾಗಿ ಹೇಳಿದಾಗ ಮಂತರೆ ಅವಳು ಕಿವಿ ಹಿಂಡ್ತಾಳೆ. ಏನ್ ಕಿವಿ ಹಿಂಡ್ತಾಳೆ? ಏನು ಶುರು ಮಾಡಿದ್ಲು. ಏನು ಅಂತ ಹೇಳಿದ್ರೆ, ಅವಳ ಮನಸ್ಸನ್ನ ಬದಲಾಯಿಸಿದ್ಲು. ಏನಂತ? ನಿನ್ ಬುದ್ಧಿ ಎಲ್ಲಿಟ್ಟಿದೀಯಾ? ರಾಮನ್ಗೆ ಪಟ್ಟ ಕಟ್ತಾರೆ ಅಂದಾಗ ನೀನ್ ಖುಷಿ ಪಡ್ತಿದೀಯಾ. ಆದ್ರೆ ನಿನಗೂ ಒಬ್ಬ ಮಗ ಇದ್ದಾನೆ ಅನ್ನೋದನ್ನ
ಬಿಟ್ಟಿದ್ಯಾ? ಯಾಕೆ ನಿನ್ ಮಗ ರಾಜ ಆಗ್ಬೋದಲ್ವಾ? ನಿನಗೊಬ್ಬ ಮಗ ಇದಂತಾನೆ, ಮತ್ತೆ ನೀನು ನಿನ್ ಮಗ ರಾಜ ಆಗ್ಬೇಕು ಅಂದ್ರೆ ನಿನಗೆ ಖುಷಿ ಆಗಲ್ವಾ? ಯಾರು ಇನ್ನೊಬ್ಬಳು ಮಗಳನ್ನ ರಾಜ ಆಗ್ತಾನೆ ಅಂತ ಹೇಳಿ ಖುಷಿ ಪಡ್ತಿದ್ಯಾ ಅಂತ ಹೇಳಿ ಅವ್ರ ಮನಸ್ಸನ್ನ ಬದಲಾಯಿಸ್ಬಿಡ್ತಾಳೆ. ಅವಾಗ ಯೋಚನೆ ಮಾಡ್ತಾಳೆ ಕೈ ಹೌದಲ್ವಾ, ನನ್ನ ಮಗನೇ ಯಾಕೆ ರಾಜ ಆಗ್ಬಾರ್ದು ಅಂತ ಹೇಳಿ ನನಗೇನ್ ಮಾಡ್ಬೇಕು ಅಂತ ಹೇಳಿದಾಗ ಮಂತ್ರನೇ ಹೇಳ್ಕೊಡ್ತಾಳೆ. ಏನಂತ? ಹಿಂಗೆ ಮಾಡು, ನಿನ್ ಪತಿ ಬಂದಾಗ ಅವನ ಹತ್ರ ಹೇಳು, ನನ್ನ ಮಗನಿಗೆ ಪಟ್ಟ ಆಗ್ಬೇಕು, ರಾಮ ಎಲ್ಲಿಗೆ ಹೋಗ್ಬೇಕು, ವನವಾಸ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಏನಾದ್ರೂ ಮಾಡಿ ನಿನ್ ಮಗನಿಗೆ ಪಟ್ಟ ಕಟ್ಟೋ ರೀತಿ ಮಾಡು ಅಂತ ಹೇಳಿ ಅವಳ ಮನಸ್ಸನ್ನ ಬದಲಾಯಿಸ್ಬಿಡ್ತಾಳೆ. ಕೈಕೇಯಿ ಮೊದಲಿಗೆ ತುಂಬಾ ಖುಷಿ ಪಟ್ಟಿದ್ದು, ಆದ್ರೆ ಅವಳನ್ನ ಮನಸ್ಸನ್ನ ಬದಲಾಯಿಸಿದ್ಯಾರು? ಮಂದರೆ. ಈಗ ಬಂತು ನೋಡ್ರಿ ಮಂಚಣ್ಣ, ಅವನ ಕೆಲಸ ಏನು ಅಂತ ಹೇಳಿದ್ರೆ ಇಲ್ಲಿ ಎಣ್ಣೆ ಸುರಿಯೋದು, ಅಂದ್ರೆ ಇನ್ನೂ ಸ್ವಲ್ಪ ಜಗಳ ತಂದಿದ್ದ ಕೆಲಸ. ಇಲ್ಲಿ ಇಡೀ ಕುಟುಂಬನೇ ಸಂತೋಷ ಪಡುವಂತ ಸಂದರ್ಭದಲ್ಲಿ ಆ ಸಂತೋಷ ಸಡಗರ ಎಲ್ಲವನ್ನ ಹಾಳು ಮಾಡಿದ್ದು ಯಾರಿಲ್ಲಿ? ಮಂದರೆ ಅಲ್ವಾ? ಅಂತವ್ರು ಇದ್ದೇ ಇರ್ತಾರೆ ನಮ್ಮ ನಿಮ್ಮಗಳ ಮಧ್ಯೆ. ಸಮಾಜ ಸುಧಾರಣೆ ಮಾಡೋರಿಗೆ ಅಡ್ಡಿ ಆಗೋದು ಎಂತಾರಪ್ಪ ಅಂತ ಹೇಳಿದ್ರೆ ಇಂಥವ್ರೆ. ಎಂತವ್ರು? ಮಂದರೆ ಎಂತವ್ರು. ಆಮೇಲೆ ಈ ನಾಟಕದಲ್ಲಿ ಬರುವಂತಹ ಮಂಚಣ್ಣ ಪಾತ್ರ ಏನು ಅಂತ ನಾವು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಮಂಚಣ್ಣ ಏನ್ ಮಾಡ್ದ ಅಂತ ಅಲ್ವಾ? ಇದು ಒಂದು ರಾಮಾಯಣದಲ್ಲಿ ಬರುವಂತ ಒಂದು ಸಣ್ಣ ಪ್ರಸಂಗ. ಅರ್ಥ ಆಯ್ತಾ? ಹಾಗಿದ್ರೆ ಈಗ ನಾಟಕದ ಮುಂದಿನ ಭಾಗವನ್ನು ನೋಡೋಣ. ಈ ನಾಟಕ ಪ್ರಾರಂಭ ಆಗ್ತಾ ಇದೆ. ಅರಮನೆಯ ಇನ್ನೊಂದು ಭಾಗ ನೀವು ಹಂಗೆ ಕಲ್ಪನೆ ಮಾಡ್ಕೋಬೇಕು. ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ. ಬಾಗಿಲಲ್ಲಿ 4-5 ಊಳಿಗದವರು ಗುಂಪು ಕಟ್ಟಿ ನಿಂತಿದ್ದಾರೆ. ಬಸವಣ್ಣ ಇದ್ದಾನೆ ಅರಮನೆಯ ಒಂದು ಭಾಗದಲ್ಲಿ, ಪಕ್ಕದಲ್ಲಿ ಬಸವಣ್ಣ ಇದ್ದಾನೆ. ಏನ್ ಮಾಡ್ತಿದ್ದಾನಪ್ಪ ಬಸವಣ್ಣ ಅಂತ ಹೇಳಿದ್ರೆ ಒಬ್ಬ ಮುದುಕಿಯೊಡನೆ ಮಾತನಾಡ್ತಾ ಇದ್ದಾನೆ. ಬಾಗಿಲಲ್ಲಿ 4-5 ಊಳಿಗದವರು ಅಂದ್ರೆ ಸೇವಕರು ಗುಂಪು ಕಟ್ಟು ಮಾತಾಡ್ತಾ ನಿಂತಿದ್ದಾರೆ. ಇಲ್ಲಿ ಬಸವಣ್ಣ ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಒಬ್ಬ ಮುದುಕಿಯ ಹತ್ರ ಮಾತಾಡ್ತಾ ಇದ್ದಾನೆ. ಬಸವಣ್ಣ ಹೇಳ್ತಾನೆ, ಬುಡ್ಡೆವ್ವ ನಿನ್ನ ಸೊಸಿ ಇನ್ನು ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸ್ಕೋಬೇಕವೇ. ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ. ಇದು ಉತ್ತರ ಕರ್ನಾಟಕ ಶೈಲಿಯ ಭಾಷೆ. ನಾವು ಪ್ರಾರಂಭದಲ್ಲಿ ನೋಡ್ತಲ್ವಾ? ಬುಡ್ಡೆವ್ವ ನಿನ್ನ ಸೊಸಿ ಇನ್ನು ಸಣ್ಣಾಕಿ. ಆ ಹುಡುಗಿ ಹೆಸರೇನು? ಬುಡ್ಡೆವ್ವ. ಬಸವಣ್ಣನವ್ರು ಹೇಳ್ತಾರೆ, ಬುಡ್ಡೆವ್ವ ನಿನ್ ಸೊಸಿ ಇನ್ನು ಸಣ್ಣಾಕಿ ಅಂದ್ರೆ ತುಂಬಾ ಚಿಕ್ಕವಳು ಅಂದಾಗ ನೀನ್ ಸ್ವಲ್ಪ ಸಂಭಾಳಿಸ್ಕೋಬೇಕವೇ. ನೀನ್ ಸಂಭಾಳಿಸ್ಕೋಬೇಕವೇ ನೀನೇ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಣ್ಣ ಅಂತ. ಅಬೇ ಅಂದ್ರೆ ತಾಯಿ, ಅಮ್ಮ ಅಂತ ಅರ್ಥ. ಅರ್ಥಾಯ್ತಾ? ನೀನು ಸ್ವಲ್ಪ ಸಂಭಾಳಿಸ್ಕೋಬೇಕವೇ. ನನ್ನ ಮಾತು ಕೇಳಂಗಿದ್ರ ಒಂದು ಹೇಳ್ತೀನಿ. ನೀನ್ ನನ್ನ ಮಾತನ್ನ ಕೇಳ್ತೀನಿ ಅನ್ನೋದಾದ್ರೆ ನಾನು ನಿಮ್ಗೆ ಮಾತನ್ನ ಹೇಳ್ತೀನಿ, ಆಗ್ಬೋದಾ ಅಂತ ಏನು ನನ್ನಪ್ಪನೇ ಬಸವಣ್ಣ ಏನ್ ಮಾಡ್ತಾನೆ ಆ ಮುದುಕಿ ಹತ್ರ ಮಾತಾಡ್ತಾ ಇದ್ದಾನೆ. ಆ ಮಾತಿಗೆ ಮುದುಕಿ ಹೇಳ್ತಾಳೆ, ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ? ಏನಂದ್ಲು? ಹಾಕ್ತಾರಪ್ಪ ಬಸಣ್ಣ ಅಂದ್ರೆ ನಿನ್ ಮಾತು ಯಾರು ಕೇಳಲ್ಲ ಹೇಳು? ಎಲ್ಲರೂ ಕೇಳ್ತಾರೆ. ನಿನ್ ಮಾತನ್ನ ಯಾರು ತೆಗ್ದಾಕೋದುಂಟಾ? ಇಲ್ಲ, ಅದೇನ್ ಹೇಳ್ತೀಯೋ ಹೇಳಪ್ಪ ನಾನು ಕೇಳ್ತೀನಿ ಅನ್ನೋ ಅರ್ಥದಲ್ಲಿ ಆ ಮುದುಕಿ ಹೇಳಿದ್ರು. ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ ಅಂದಾಗ ಬಸಣ್ಣ ಹೇಳ್ತಾನೆ, ನಿನ್ನ ದನಿ ಬಹಳ ಚಂದ ಅದ ಅಂತ ಕೇಳಿನಿ. ಹೌದಾ? ನಿನ್ನ ದನಿ ಬಹಳ ಚಂದ ಅದ ಅಂತ ಕೇಳಿನಿ. ಏನು ದನಿ ಅಂದ್ರೆ? ಧ್ವನಿ. ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ ನಾನು, ಹೌದೇನು ಅಂತ ಕೇಳ್ತಾನೆ. ಅಂದ್ರೆ ಅವಳು ಹಾಡ್ತಾಳೆ, ಯಾರು ಮುದುಕಿ ಹಾಡು ಹೇಳ್ತಾಳೆ. ಹಾಗಾಗಿ ಅವಳ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ನನ್ ಕಿವಿಗೆ ಬಿದ್ದಿದೆ. ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ ಅಂತೆ, ಹೌದಾ ಅಂತ ಬಸವಣ್ಣ ಮುದುಕಿಯನ್ನ ಕೇಳ್ದ. ನಿನ್ನ ಧ್ವನಿ ಬಹಳ ಚಂದದ ಅಂತ ಕೇಳಿನಿ, ಹೌದಾ? ಮಾದಾರ ಚೆನ್ನಯ್ಯನ ಗೀತ ಬಹಳ ಚಂದ ಹಾಡ್ತೀಯ ಅಂತ. ನೀನು ಮಾದಾರ ಚೆನ್ನಯ್ಯನ ವಚನವನ್ನು ತುಂಬಾ ಚೆನ್ನಾಗಿ ಹಾಡ್ತೀಯಂತೆ, ಹೌದಾ ಅಂತೇಳಿ ಕೇಳ್ದ. ಯಾರು ಮಾದಾರ ಚೆನ್ನಯ್ಯ? ಮಾದಾರ ಚೆನ್ನಯ್ಯ ಸಹ 12ನೇ ಶತಮಾನದಲ್ಲಿ ಬರುವಂತಹ ಒಬ್ಬ
ವಚನಕಾರರು. ಆಯ್ತಾ? ಆಮೇಲೆ ಬಸವಣ್ಣನ ಸಮಕಾಲೀನರು ಆಗಿದ್ದು ಇವರು ಸಹ ಅನೇಕ ವಚನಗಳನ್ನ ಕಾಯಕದ ಬಗ್ಗೆ ಸಂಬಂಧಪಟ್ಟಂತ ವಚನಗಳನ್ನ ಬರೆದಿದ್ದಾರೆ. ಆ ಮಾದಾರ ಚೆನ್ನಯ್ಯನ ವಚನಗಳನ್ನ ಇಲ್ಲಿ ಯಾರು ತುಂಬಾ ಚೆನ್ನಾಗಿ ಹಾಡ್ತಾರೆ? ಗುಡ್ಡೆವ್ವ ಅಂದ್ರೆ ಮುದುಕಿ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ದನ್ನ ಯಾರು ಕೇಳಿದ್ದಾರೆ? ಬಸವಣ್ಣ ಕೇಳಿಸ್ಕೊಂಡಿದ್ದಾರೆ. ಅದು ಯಾರಿಂದನೂ ಗೊತ್ತಾಗಿದೆ ಅಲ್ವಾ? ಹಾಗಾಗಿ ಬಸವಣ್ಣ ಅವಳಿಗೆ ಹೇಳ್ತಾನೆ ಏನಂತ, ಗುಡ್ಡೆವ್ವ ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ ಅಂತ. ಅದ್ರಾಗ ಯಾವ ವಚನ? ಮಾದಾರ ಚೆನ್ನಯ್ಯನ ವಚನವನ್ನ ತುಂಬಾ ಚೆನ್ನಾಗಿ ಹಾಡ್ತೀಯಂತೆ, ಹೌದೇನು ಅಂತ ಕೇಳಿದಾಗ ಮುದುಕಿ ನಾಚ್ಕೊಂಡು ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಹಾಡ್ತೀಯಂತೆ, ಅದರಲ್ಲೂ ಮಾದಾರ ಚೆನ್ನಯ್ಯನ ವಚನವನ್ನ ತುಂಬಾ ಚೆನ್ನಾಗಿ ಹಾಡ್ತೀಯಂತೆ ಅಂತ ನಾಚ್ಕೊಂಡು, ಅಯ್ಯ ನಿನಗೆ ಯಾರು ಹೇಳಿದ್ರು ಇದನ್ನ ಯಾರು ನಿನಗೆ ಹೇಳಿದ್ದು? ಅಯ್ಯ ನಿನಗೆ ಯಾರು ಹೇಳಿದ್ರು ಇದನ್ನ ನಿನಗೆ ಯಾರು ಹೇಳಿದ್ರು ಅಂತ ನಾಚ್ಕೊಂಡು ಮುದುಕಿ ಹೇಳಿದ್ರು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನೆ ನಿನ್ನ ಸೊಸಿ ಕೈಯಾಗ ಒಪ್ಪಿಸು, ಆಕಿ ನೋಡಿಕೊಳ್ಳಲಿ ಬಿಡೋದನ್ನ. ನೀ ಸಂಗಯ್ಯನ ಮಹಾಮನಿಗೆ ಬರ್ತೀಯಾ ಅಂತ ಕೇಳ್ದ. ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಪಿಸು. ಆಯ್ತು, ನಿನ್ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿದ್ಯಲ್ವಾ? ಸ್ವಲ್ಪ ದಿನಗಳ ಮಟ್ಟಿಗೆ ನಿನ್ನ ಮನೆ ಜವಾಬ್ದಾರಿಯನ್ನು ಯಾರಿಗೆ ಒಪ್ಸು? ನಿನ್ ಸೊಸೆ ಕೈಗೆ ಒಪ್ಸಿ ಒಂದೆರಡು ದಿನ ಅವಳ ಕೈಗೆ ಬಿಟ್ಬಿಡು. ಮನೆ ಜವಾಬ್ದಾರಿ ಎಲ್ಲವನ್ನ ನಿನ್ ಸೊಸೆ ಒಪ್ಪಿಸ್ಬಿಡು. ನೀ ಸಂಗಯ್ಯನ ಮಹಾಮನಿಗೆ ಬಾ, ಅಂದ್ರೆ ನಮ್ಮ ಮನೆ ಕಡೆ ನೀನು ಬಾ. ಅಲ್ಲಿ ಏನೋ ಹಾಡು ಹೇಳೋವಂಥವ್ರನ್ನೆಲ್ಲ ಸೇರಿಸ್ಬಿಟ್ಟು ಹಾಡಿಸ್ತೀನಿ ಅಂತ ಹೇಳಿ ಬಸವಣ್ಣ ಹೇಳ್ತಾ ಇದ್ದಾನೆ. ನೀ ಸಂಗಯ್ಯನ ಮಹಾಮನಿಗೆ ಬಾ, ಬರ್ತೀಯಾ ಗುಡ್ಡವ್ವ ಅಂತ ಹೇಳಿ ಅವಳನ್ನ ಕೇಳ್ದ. ಅದಕ್ಕೆ ಮುದುಕಿ ಹೇಳ್ತಾಳೆ, ನಿನ್ನ ಮನೆಗೆ ಏನು? ನಾನ್ ನಿನ್ ಮನೆಗೆ ಬರ್ಲಾ? ನಿನ್ನ ಮನೆಗೆ ನಾವಲ್ಲಪ್ಪ ಅಂದ್ರೆ ಬೇಡ, ನಾನ್ ಬರಲ್ಲ ಅಂತ ಅರ್ಥ. ನಿನ್ನ ಮನೆಗೆ ನಾವಲ್ಲಪ್ಪ, ಅಲ್ಲಿ ನೀ ದಲಿತರನ್ನೆಲ್ಲ ಕರ್ಸ್ಕೊಂತಿ ಅಂತ ಅವರ ಸಂಗಾಟ ಕುಂತು ಅಂತ ಅಲ್ಲಿ ನಿಲ್ಸುದು. ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಅಲ್ಲಿ ಬರಲ್ಲ, ನೀನ್ ಅಲ್ಲಿ ನಿನ್ ಮನೆ ಯಾರ್ಯಾರು ಕರ್ಸ್ಕೊಳ್ತಿದೀಯಾ? ದಲಿತರನ್ನೆಲ್ಲ ಸೇರ್ಸ್ಕೊಂತಿ. ಬಸವಣ್ಣವ್ರು ಮಾಡಿದ್ದೇನು? ಯಾವ ಜಾತಿ ಮತ ಭೇದ ಧರ್ಮ ಯಾವುದು ಇಲ್ಲ, ಇರೋದು ಒಂದೇ ಮನುಷ್ಯ ಜಾತಿ ಅಂತೇಳಿ ಎಲ್ಲಾ ಜನಾಂಗದವರನ್ನು ಏನ್ ಮಾಡಿದ್ರೆ ಸಮಾನವಾಗಿ ಕಂಡಿರ್ತಾನೆ. ಅವ್ರ ಮನೆಗೆ ಯಾವ ಜಾತಿ ಭೇದ ಭಾವದಿಂದ ಎಲ್ಲಾ ಜನಾಂಗದವ್ರಿಗೂ ಪ್ರವೇಶ ಇತ್ತು ಅಲ್ವಾ? ಅದಕ್ಕೆ ಅವಳು ಹೇಳ್ತಾಳೆ, ಇವಳು ಸಂಪ್ರದಾಯವಾದಿ. ಯಾರು? ಗುಡ್ಡೆವ್ವ. ಇಲ್ಲಪ್ಪ ನಾನ್ ಬರಲ್ಲ, ನಿಮ್ ಮನೆಗೆ ಯಾರ್ಯಾರು ಬರ್ತಾರೆ? ದಲಿತರೆಲ್ಲ ಬರ್ತಾರಂತೆ. ನಾನು ಅಲ್ಲಿಗೆ ಬಂದ್ರೆ ನಾನು ಏನಾಗ್ಬಿಡ್ತೀನಿ? ಅಪವಿತ್ರಳಾಗ್ಬಿಡ್ತೀನಿ. ನಾವಲ್ಲಪ್ಪ, ನಾನ್ ಬರಲ್ಲ ಅಂತ ಹೇಳಿ ಗುಡ್ಡೆವ್ವ ಹೇಳ್ತಾ ಇದ್ದಾಳೆ. ನಿನ್ನ ಮನೆಗೆ ನಾವಲ್ಲಪ್ಪ, ಅಲ್ಲಿ ನೀ ದಲಿತರನ್ನೆಲ್ಲ ಕರ್ಸ್ಕೊಂತಿ ಅಂತ, ಅಂದ್ರೆ ನೀನ್ ದಲಿತರನ್ನೆಲ್ಲ ಅಲ್ಲಿ ಕರ್ಕೊಂತಿ ಅಂತೆ. ನಿಮ್ ಮನೆಗೆ ಬರ್ತಾರಂತ ದಲಿತರೆಲ್ಲ, ಅವ್ರ ಸಂಗಾಟ ಕುಂತು, ಸಂಗಾಟ ಅಂದ್ರೆ ಜೊತೆ, ಸಂಗಾಟ ಅಂತಂದ್ರೆ ಜೊತೆ ಎಲ್ಲ ಕುತ್ಕೊಂತಿ ಅಂತೆ ಅಂತ ಅರ್ಥ. ಕುಂತು ಅಂದ್ರೆ ಕುಳಿತು, ಅವ್ರ ಸಂಗಾಟ ಕುಂತು ಅಂದ್ರೆ ಮುಂದುವರ್ಸಿದ್ಲು. ಆಯ್ತಾ? ಅಂದ್ರೆ ನೀನ್ ಅವ್ರನ್ನೆಲ್ಲ ಸೇರ್ಸ್ಕೊಳ್ತೀಯ, ದಲಿತರನ್ನೆಲ್ಲ ಸೇರ್ಸ್ಕೊಳ್ತೀಯ, ನಾನು ಅಲ್ಲಿಗೆ ಬರಲ್ಲ. ಅಲ್ಲಿಗೆ ಬಂದ್ರೆ ನಾನು ಸಹ ಏನಾಗ್ತೀನಿ? ಅಪವಿತ್ರಳಾಗ್ಬಿಡ್ತೀನಿ ಅನ್ನೋ ಅರ್ಥದಲ್ಲಿ ಗುಡ್ಡೆವ್ವ ಹೇಳಿದ್ಲು. ಅವಾಗ ಬಸವಣ್ಣ ಹೇಳ್ತಾನೆ, ನಕ್ಕು ಹೇಳ್ತಾನೆ, ಅವರು ಬರತಾರಂಬುದೇನೋ ಖರೆ, ಅವರು ಬರತಾರಂಬುದೇನೋ ಖರೆ. ಖರೆ ಅಂದ್ರೆ ನಿಜ. ಖರೆ ಅಂತಂದ್ರೆ ಏನು? ನಿಜ. ಹೌದು, ನೀನ್ ಹೇಳಿದ್ದೇನೋ ಸರಿ, ದಲಿತರೆಲ್ಲ ನಮ್ಮ ಮನೆಗೆ ಬರ್ತಾರೆ ಅನ್ನೋದಂತೂ ನಿಜ. ಆದ್ರ ನಿನಗೆ ಎಲ್ಲಿ ಸರಿ ಅನಿಸ್ತೈತಿ ಅಲ್ಲಿ ಕೂಡವೇ, ನಿನಗೆ ಎಲ್ಲಿ ಕುತ್ಕೋಬೇಕು ಅನ್ಸುತ್ತೋ ಅಲ್ಲಿ ಕುತ್ಕೋ. ಎಲ್ಲಿ ಸರಿ ಅನಿಸ್ತೈತಿ ಅಲ್ಲಿ ಕೂಡವೇ, ನಿನಗೆ ಎಲ್ಲಿ ಕುತ್ಕೋಬೇಕು ಅನ್ಸುತ್ತೋ ಅಲ್ಲಿ ಕುತ್ಕೋ. ಅವ್ರ ಜೊತೆ ಏನು ಕುತ್ಕೊಳ್ಳೋದು ಬೇಡ. ನೀ ಹಾಡು ಹೇಳು, ಅವರು ಹಾಡ್ತಾರ ನಿನ್ ಜೊತೆ, ಅವರು ಹಾಡ್ತಾರ ದೂರ ಎಲ್ಲಾದ್ರೂ ಒಂದ್ ಕಡೆ ಕೂತು. ನಿನಗೆ ಯಾವ ಜಾಗ ಸೂಕ್ತ ಅನ್ಸುತ್ತ ಅಲ್ಲಿ ನೀನ್ ಕೂತ್ಕೋ. ಆಮ್ಯಾಲ
ನಿನಗೇನು ಅನಿಸ್ತದ ಹೇಳು, ಆತಾ? ಆಮೇಲೆ ನಿನಗೇನು ಅನಿಸುತ್ತೋ ಅದನ್ನ ಹೇಳು, ಆತಾ? ಆತ ಅಂದ್ರೆ ಆಯ್ತಾ ಅಂತೇಳಿ ಬಸವಣ್ಣ ಹೇಳಿದ್ರು. ಭಾಷೆ ಒಂಥರ ಚೆನ್ನಾಗಿದೆ ಅಲ್ಲ? ಮುಂದಿನ ಕ್ಲಾಸಲ್ಲಿ ಇನ್ನು ಏನೇನು ಸಂಭಾಷಣೆ ನಡೀತು, ಯಾವ ಪ್ರಸಂಗ ಬಂತು ಅಂತ ನೋಡೋಣ. ಇಲ್ಲಿ ಹೋಗಿ ಇದು ಮಾಡಿರೋದು ಅರ್ಥ ಆಗಿದೆಯಾ? ಆಯ್ತು. ಈಗ ಕೃತಿಕಾರರ ಪರಿಚಯವನ್ನ, ಅದರಲ್ಲಿ ಮುಖ್ಯವಾಗಿ ಯಾವುದು? ಕಾಲ, ಸ್ಥಳ, ಕೃತಿಗಳು, ಪ್ರಶಸ್ತಿಗಳನ್ನ ಬೋರ್ಡ್ ಮೇಲೆ ಬರೀಬೇಕು. ಪ್ರಶ್ನೆ ಕೇಳ್ತೀನಿ. ನಿನಗೆ ನೆನಪಿ ಬಂದಷ್ಟು ಸರಿಯಾಗೇ ಇರ್ಬೇಕು ಅಂತೇನಿಲ್ಲ. ಇದು ಇನ್ನು ಇವಾಗ ತಾನೇ ಕೇಳಿರತ್ತಾನೆ, ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಆಗಲಿ. ಫಯಾಜ್ ಕರೆಕ್ಟ್ ಇದೆಯಾ? ಫಯಾಜ್ ಬಂದನೇನ? ಅವ್ಳು ಬರೀತಿರೋದೆಲ್ಲ ಸರಿ ಇದೆಯಾ? ಪ್ರಶ್ನೆ ಕೇಳ್ತೀನಿ ಇವಾಗ. ಸರಿ ಇದೆಯಾ? ಸರಿ ಇದೆಯಾ? ಕಾಲ 1938 ಮೇ 19. ಸ್ಥಳ ಮಹಾರಾಷ್ಟ್ರದ ಮಾಥೇರಾನ. ನಾಟಕಗಳು ಅಥವಾ ಕೃತಿಗಳು, ನಾಟಕಗಳಂತ ಬರೆದಿದ್ದಾಳೆ ಆಯ್ತಾ. ಅಂಜು ಮಲ್ಲಿಗೆ, ತಲೆದಂಡ, ನಾಗಮಂಡಲ, ಇನ್ನು ಮುಂತಾದವು. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಮತ್ತೆ ಜ್ಞಾನಪೀಠ ಅಲ್ವಾ. ಇಷ್ಟು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿದೆ ಅವ್ರದ್ದು ಭಾವಚಿತ್ರ ಇದೆಯಾ? ಸಣ್ಣದಾಗಿದೆ ನೋಡ್ರಿ ಅಲ್ವಾ. ಗಿರೀಶ್ ಕಾರ್ನಾಡ್ ಅವರು ಅಲ್ವಾ. ಇವರು ಗಿರೀಶ್ ಕಾರ್ನಾಡ್ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಅರ್ಥ ಆಯ್ತಾ? ನಾಳೆ ಇಲ್ಲಿವರೆಗೂ ಏನಾಗಿದೆ ಅಲ್ವಾ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತೀನಿ, ಓದ್ಕೊಂಡು ಬರಬೇಕು. ಇಲ್ಲಿ ಈ ತರಗತಿಯನ್ನ ಮುಗಿಸೋಣ.